ದೇಶದ 3 ರಾಜ್ಯಗಳಾದ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಖಂಡ ಜಯಭೇರಿಯನ್ನ ಬಾರಿಸುವುದು ಮಾನ್ವಿ ಪಟ್ಟಣದ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನ ಮೂಡಿಸಿದೆ. ಇನ್ನು ಪಟ್ಟಣದ ಪ್ರಮುಖ ಕೇಂದ್ರವಾದ ಬಸಪ್ಪ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ವಿಜಯವನ್ನ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ವಿಜಯೋತ್ಸವದಲ್ಲಿ ಮಾತನಾಡಿದ ವಕೀಲ ವೀರನಗೌಡ ಪೋತ್ನಾಳ್ ಅವರು ದೇಶದ 3 ರಾಜ್ಯಗಳಲ್ಲಿ ಬಿಜೆಪಿಗೆ ಸಿಕ್ಕಿರುವ ಈ ಗೆಲುವು ನಮ್ಮ ಪಕ್ಷದ ಬಲವನ್ನ ತೋರಿಸ್ತಾ ಇದೆ. ಇದೇ ಉತ್ಸಾಹವನ್ನ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸುತ್ತೇವೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಮಲದ ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ. ಅಷ್ಟೇ ಅಲ್ಲದೆ ಮಾನ್ವಿ ಕ್ಷೇತ್ರದಲ್ಲೂ ಕೂಡ ಕಮಲ ಅರಳಲಿದೆ ಹೀಗಂತ ಭವಿಷ್ಯ ಕೂಡ ನುಡಿದ್ರು. ಇನ್ನು ಬಿಜೆಪಿ ಮಾನ್ವಿ ಮಂಡಲದ ಮಾಜಿ ಅಧ್ಯಕ್ಷ ಜೆ ಸುಧಾಕರ್ ಅವರು ಈ ಗೆಲುವನ್ನ ಆಡಳಿತ ಸುಧಾರಣೆಯ ಪರ್ವ ಎಂದು ಬಣ್ಣಿಸ್ತಾ ಇದ್ರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ಪರ ಆಡಳಿತ ಮತ್ತು ಆಡಳಿತ ಸುಧಾರಣೆಗಳನ್ನ ಮೆಚ್ಚಿ ಜನರು ಬಿಜೆಪಿಯನ್ನ ಕೈ ಹಿಡಿತಾ ಇದ್ದಾರೆ. ಈ ಫಲಿತಾಂಶ ದೇಶದ ರಾಜಕೀಯ ದಿಕ್ಕನ್ನೇ ಬದಲಿಸೋ ಶಕ್ತಿ ಹೊಂದಿದೆ ಎಂದು ತಿಳಿಸಿದರು. ಭಾರತ ದೇಶದ ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳಿಂದ ಗೂಂಡಾರಾಜ್ ಆಡಳಿತ ನಡೆಸುತ್ತಿರುವ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಇವತ್ತು ನರೇಂದ್ರ ಮೋದಿ ಅವರ ಶಕ್ತಿಯಿಂದ ಸಂಪೂರ್ಣವಾಗಿ ಕೊನೆಗೊಂಡಿದ್ದು. ಇವತ್ತು ಪಶ್ಚಿಮ ಬಂಗಾಳದ ಜನತೆ ನಿಟ್ಟುಸಿರು ಬಿಟ್ಟು ಒಂದು ಜೀವನ ಮಾಡುವಂತ ಒಂದು ಅವಕಾಶ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದ ಮಮತಾ ಬ್ಯಾನರ್ಜಿ ಅವರು ದೀದಿ ಎಂದೇ ಪ್ರಖ್ಯಾತರಾಗಿ ಈಗ ದಾದಿ ಎಂದು ಮೂಲೆ ಗುಂಪು ಸೇರಿದ್ದಾರೆ. ಅವರಿಂದ ಈ ದೇಶದ ರಕ್ಷಣೆ, ಈ ದೇಶದ ಜನತೆ ರಕ್ಷಣೆ ಎಂದೆಂದೂ ಸಾಧ್ಯವಿಲ್ಲ ಎಂದು ಆ ಪಶ್ಚಿಮ ಬಂಗಾಳದ ಜನತೆ ಮನಗಂಡು ನಮ್ಮ ನೆಚ್ಚಿನ ಪ್ರಧಾನಿಗಳು, ಈ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿಗಳು ಮತ್ತು ಗೃಹ ಸಚಿವರಾದ ಅಮಿತ್ ಶಾ ಇವರನ್ನು ನಂಬಿ ಆ ಪಶ್ಚಿಮ ಬಂಗಾಳದ ಮತದಾರರೆಲ್ಲರೂ ಕೂಡ ಅಭೂತಪೂರ್ವ ಜಯ ತಂದುಕೊಟ್ಟಂತಹ ಒಂದು ಮತದಾರರಿಗೆ ನಾವೆಲ್ಲರೂ ಕೂಡ ಇವತ್ತು ಕೃತಜ್ಞತೆಗಳು, ಧನ್ಯವಾದಗಳು ಸಲ್ಲಿಸಬೇಕು. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರ ಶ್ರಮ, ನರೇಂದ್ರ ಮೋದಿ ಅವರ ಅಭಿವೃದ್ಧಿ, ನರೇಂದ್ರ ಮೋದಿ ಅವರ ಭರವಸೆಗಳನ್ನು ಇವತ್ತು ಆ ಪಶ್ಚಿಮ ಬಂಗಾಳದ ಜನತೆ ಒಂದು ಅರಿತುಕೊಂಡು ಅವರೆಲ್ಲರೂ ಕೂಡ ನಂಬಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ತಂದು ಕೊಡಲಿ ಸಫಲರಾಗಿದ್ದಾರೆ. ಇವತ್ತು ಈ ಗೂಂಡಾರಾಜ್ ಅಂತ್ಯಗೊಳ್ಳದೇ ಇದ್ದರೆ ಇಡೀ ದೇಶಕ್ಕೆ ಒಂದು ಪಸರಿಸುತ್ತಾ ಇತ್ತು. ಆ ಗೂಂಡಾರಾಜನ್ನು ಇಲ್ಲಿಗೆ ಮುರಿದು ಹಾಕಿದ್ದು ನರೇಂದ್ರ ಮೋದಿ ಅವರ ಒಂದು ಶಕ್ತಿಯಿಂದ, ಯುಕ್ತಿಯಿಂದ ಅಂತೇಳಿ ನಾವು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಎಂದೆಂದೂ ಕೂಡ ಈ ದೇಶದಲ್ಲಿ ಶಾಂತಿಯನ್ನು ರಾಜ್ಯಗಳ ಚುನಾವಣೆಯ ಮಹತ್ವ ಇವತ್ತು ಬಹಳವಾಗಿದೆ. ಇಡೀ ಭಾರತ ದೇಶದ ಚುನಾವಣೆ ವ್ಯವಸ್ಥೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅಭೂತಪೂರ್ವವಾದಂತ ಏನು ಗೆಲುವನ್ನ ಕಂಡಿದೆ ಭಾರತೀಯ ಜನತಾ ಪಕ್ಷ. ಅಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ಹಾಗೂ ಅಮಿತ್ ಶಾ ಅವರ ಹಾಗೂ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಈ ಸ್ವಯಂ ಸೇವಕ ಸಂಘದವರಿಗೆ ಅಂದ್ರೆ RSS ಅವರು ಕೂಡ ಇದರಲ್ಲಿ ತಳಮಟ್ಟದಿಂದ ಈ ಶ್ರಮ ವಹಿಸಿದ್ದಕ್ಕೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನ ಹಾರಲಿಕ್ಕೆ ಎಲ್ಲ ಮತದಾರರ ಮತ್ತು ಕಾರ್ಯಕರ್ತರ ಒಂದು ಅಭಿಮಾನದಿಂದ ಇವತ್ತು ಅಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. 2 ದಿನಗಳ ಹಿಂದೆ ಬಾಂಗ್ಲಾದೇಶದ ಒಬ್ಬ ಸಂಸದ ಹೇಳ್ತಾನೆ, ಅವರ ಒಂದು ವಿಧಾನಸಭೆಯಲ್ಲಿ ಈ ರೀತಿಯಾಗಿ ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಮ ದೇಶಕ್ಕೆ ಉಳಿಗಾಲ ಇಲ್ಲ ಅನ್ನತಕ್ಕಂತ ಮಾತನ್ನ ಒಬ್ಬ ಸಂಸದ ಹೇಳ್ತಾನೆ. ಅಂದ್ರೆ ಇನ್ನ ರಿಸಲ್ಟ್ ಬಂದಿದ್ದಿಲ್ಲ. ಅಂದ್ರೆ ಇಡೀ ಜಗತ್ತಿನಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಸಾಧನೆ ಬಗ್ಗೆ ಎಲ್ಲಾ ದೇಶಗಳು ಕೂಡ ಗೌರವವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ. ಈ ಯುದ್ಧದ ಸಮಯದಲ್ಲಿಯೂ ಕೂಡ ಅವರು ದೇಶದ ಆರ್ಥಿಕ ಪ್ರಗತಿಯನ್ನ ಸಾಧಿಸುವುದರ ಜೊತೆಗೆ ಅವರು ಈ ಒಂದು ಚುನಾವಣಾ ಕಾರ್ಯದಲ್ಲಿ ಕೂಡ ಯಶಸ್ವಿಯಾಗಿ ಅವರು ಚುನಾವಣೆಯನ್ನ ನಡೆಸಿದ್ರು. ಮತ್ತು ಅಲ್ಲಿ ಏನೈತೆ ಚುನಾವಣೆ ನಡೆಸೋದಕ್ಕೆ ಮತದಾರರ ಒಂದು ಕೇಂದ್ರಕ್ಕೆ ಬರಲು ಕೂಡ ಭಾರತೀಯ ಜನತಾ ಪಕ್ಷದವರನ್ನ ತಡೆದ್ರು. ಆದ್ರೂ ಕೂಡ ಮುಗ್ಧ ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಒಂದು ಅಭೂತಪೂರ್ವವನ್ನ ಬೆಂಬಲ ನೀಡಿದ್ದಕ್ಕಾಗಿ ಅಲ್ಲಿನ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ